ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಡೆಯಿಂದ ಎಕ್ಸಾಮ್ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಸೊ 2 ನೋಟಿಫಿಕೇಶನ್ ಆಗಿದೆ. ಈ ವಿಡಿಯೋದಲ್ಲಿ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋ ಮಾಡಿ ಇನ್ನೊಂದು ನೋಟಿಫಿಕೇಶನ್ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ನೋಟಿಫಿಕೇಶನ್ ಆಗಿದೆ, ಎಕ್ಸಾಮ್ ಯಾವಾಗ ನಡೆಯುತ್ತೆ, ಎಕ್ಸಾಮ್ ಫೀಸ್ ಎಷ್ಟು ಕಟ್ಟಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಯಾರಿಗೆ ಆಗಿದೆ ಅಂತ ನೋಡೋದಾದರೆ 2018-19 ಶೈಕ್ಷಣಿಕ ಸಾಲಿನಿಂದ ಹಿಡಿದು 2022-23 ಈ ಸಾಲಿನ ವಿದ್ಯಾರ್ಥಿಗಳಿಗೆ ಬೋತ್ ಜುಲೈ ಮತ್ತು ಜಾನ್ವರಿ ಸ್ಟೂಡೆಂಟ್ಸ್ಗಳಿಗೆ ನೀವೇನಾದರೂ ಹಳೆ ಸಬ್ಜೆಕ್ಟ್ನ ಉಳಿಸ್ಕೊಂಡಿದ್ರೆ, ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ, ಫೇಲ್ ಆಗಿದ್ರೆ, ಇಂತಹ ವಿದ್ಯಾರ್ಥಿಗಳಿಗೆ ಜೊತೆಗೆ 2023-24 ಜುಲೈ ಸೈಕಲ್ನ ಫ್ರೆಷರ್ ಸ್ಟೂಡೆಂಟ್ಸ್ಗಳಿಗೆ, ಅದರಲ್ಲೂ ಕೂಡ ವಾರ್ಷಿಕ ಪದ್ಧತಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಆ್ಯನ್ಯುಯಲ್ ಸ್ಕೀಮ್ ಇರೋ ವಿದ್ಯಾರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಕಡ್ಡಾಯವಾಗಿ ತಿಳಿಸಿರೋಂಥ ಮಾಹಿತಿ. CBCS ಅಂದರೆ ನಾನ್ CBCS ವರ್ಷಕ್ಕೆ ಒಂದು ಸಲ ಎಕ್ಸಾಮ್ ಇರುತ್ತಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಆಗಿರುವಂತಹ ನೋಟಿಫಿಕೇಷನ್ನು. ಇದರಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ ಏನು ಅನ್ನೋದು ನಾನು ಕೆಳಗಡೆ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ತಿಳಿಸ್ತೀನಿ. ಶೈಕ್ಷಣಿಕ ಸಾಲು ಅಂತ ಇದೆ 2018-19, ಅಲ್ಲಿಂದ ಹಿಡಿದು 2022-23 ಜುಲೈ ಮತ್ತು ಜಾನ್ವರಿ ಸೈಕಲ್ 2 ಕೂಡ ಸೇರುತ್ತೆ. ಇದ್ರ ಜೊತೆಗೆ 2023-24 ಜುಲೈ ಸೈಕಲ್ ಅಂತ ಇದೆ. ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಕಾಡೆಮಿಕ್ ಇಯರ್, ಯಾಕಂದರೆ ವರ್ಷಕ್ಕೆ 2 ಬಾರಿ ಅಡ್ಮಿಷನ್ ನಡೆಯುತ್ತೆ. ಒಂದು ಜುಲೈ ಸೈಕಲ್ಲು, ಮತ್ತೊಂದು ಜಾನ್ವರಿ ಸೈಕಲ್ಲು. ನಿಮ್ಮ ಸೈಕಲ್ ಯಾವುದಕ್ಕೆ ಬರುತ್ತೆ ಅನ್ನೋದು ನಿಮ್ಗೇನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನಿಮ್ಮ ID ಕಾರ್ಡ್ ಅಥವಾ ಅಡ್ಮಿಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿರ್ತಾರೆ, ತೆಗೆದು ನೋಡಿ. ನನಗೂ ಕೂಡ ಸುಮಾರು ಸಲ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ID ಕಾರ್ಡ್ ನೋಡಿಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ, ನಂದು ಈ ಸೈಕಲ್ಲು ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕು ಇಲ್ವೋ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಮ್ ಬಂದು BA BCom BLib/SC ವಿದ್ಯಾರ್ಥಿಗಳಿಗೆ. ಅದೇ ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರಲ್ಲಿ ನೀವೇನಾದರೂ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ, ಪುನರಾವರ್ತಿತರು ಅಂದರೆ ರಿಪೀಟರ್ಸ್ಗಳಿಗೆ, ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಾಗಿದ್ದು ಈಗ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗತ್ತೆ. ಜೊತೆಗೆ ಹಳೆ ವಿದ್ಯಾರ್ಥಿಗಳು ಯಾರಾದರೂ ಇದ್ದು ರಿಪೀಟರ್ಸ್ಗಳಿದ್ದರೆ ಅವರು ಕೂಡ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ BLib/SC ವಿದ್ಯಾರ್ಥಿಗಳನ್ನ ಬಿಟ್ಟು 2023-24 BA BComಗೆ ಅಡ್ಮಿಷನ್ ಆಗಿರೋಂತಹ ವಿದ್ಯಾರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟು MA MCom ಮತ್ತು MLib/SC ವಿದ್ಯಾರ್ಥಿಗಳು ಪುನರಾವರ್ತಿತರು ಅಂದರೆ ರಿಪೀಟರು. ಇದ್ರ ಜೊತೆಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಯಾರಾದರೂ ರಿಪೀಟರ್ ಇದ್ದರೆ ಅಥವಾ ಬಾಕಿ ಉಳಿಸ್ಕೊಂಡಿದ್ರೆ ಅವ್ರು ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಬಂದು ನೋಡಿ, ಇದು ಇಂಪಾರ್ಟೆಂಟು, MA ವಿದ್ಯಾರ್ಥಿಗಳು ಅದರಲ್ಲಿ ಸಂಸ್ಕೃತ ಕೋರ್ಸ್ ತಗೊಂಡಿರೋರು ಮಾತ್ರ. ಸಂಸ್ಕೃತ ಒಂದು KSU ಇಲ್ಲಿ ಆ್ಯನ್ಯುಯಲ್ ಸ್ಕೀಮ್ ಇದೆ, ಅಂದರೆ ವರ್ಷಕ್ಕೆ ಒಂದೇ ಬಾರಿ ಎಕ್ಸಾಮ್ ನಡೆಯೋ ಕೋರ್ಸ್ ಆಗಿದೆ. ಇನ್ನು ಸ್ನಾತಕೋತ್ತರ ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸ್ಗಳು UG/PG ಯಾರಾದರೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು, ಜೊತೆಗೆ 2019-20 22-23ವರೆಗಿನ ರಿಪೀಟರ್ಸ್ಗಳಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನಡೀಬಹುದು ಅಂತ ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸೊ ಆಗಸ್ಟ್ ಎಂಡಿಂಗ್ವರೆಗೂ ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಟೈಮ್ ಇದೆ. ಆಗಸ್ಟ್ ಲಾಸ್ಟ್ ವೀಕಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಎಕ್ಸಾಮ್ ಫೀಸ್ನ KSU ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಪೇ ಮಾಡಬೇಕು, ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು. ಬೇರೆ ಯಾವುದೇ ರೀತಿಯಲ್ಲಿ ನೀವು ಪೇ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದ್ರೆ ನಿಮ್ಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡಬಹುದು. ಟೆಕ್ನಿಕಲ್ ಇಶ್ಯೂ ಇತ್ತು ಅಂದರೆ ಅವರು ಸರಿ ಮಾಡಿಕೊಡ್ತಾರೆ. ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಜುಲೈ 25ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ವಿತೌಟ್ ಫೈನ್ ನಿಮಗೆ ಆಗಸ್ಟ್ 13, ವಿತ್ ₹200 ಫೈನ್ ಜೊತೆ ಆಗಸ್ಟ್ 23ಕ್ಕೆ ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟು ಹಾಲ್ ಟಿಕೆಟ್ ಆಗಿರಬಹುದು, ಎಕ್ಸಾಮ್ ಟೈಮ್ ಟೇಬಲ್ ಆಗಿರ್ಬೋದು, ಎಲ್ಲ ಕೂಡ KSU ವೆಬ್ಸೈಟಲ್ಲೇ ಅಪ್ಲೋಡ್ ಮಾಡೋದು. ಸೊ KSU ವೆಬ್ಸೈಟ್ನ ನೀವು ಆಗಾಗ ಚೆಕ್ ಮಾಡ್ತಾ ಇರಿ, ಅಥವಾ ನಮ್ಮ ಗ್ರೂಪ್ಗಳಲ್ಲಿ ಜಾಯ್ನ್ ಆದರೆ ಅದರಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ವಿಡಿಯೋ ಕೂಡ ಮಾಡಿ ಆಗ ತಿಳಿಸ್ತೀನಿ. ಇನ್ನು ಎಕ್ಸಾಮ್ ಸೆಂಟರ್ಗಳು ಬಂದು BA BCom BLib/SC MA MCom MLib/SC ನಾನ್ CBCS ಕಾರ್ಯಕ್ರಮಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ಸೊ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅಲ್ಲಿಗೆ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಒಟ್ಟಿಗೆ ಒಂದೇ ಸಲ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟ್ರ್ ಚೇಂಜ್ ಮಾಡಬೇಕು ಅಂದರೆ ನೀವು ಮತ್ತೆ ಫೀಸ್ ಏನೋ ಪೇ ಮಾಡಬೇಕಾಗತ್ತೆ. ನೋಡಿಕೊಂಡು ನಿಮಗೆ ಯಾವುದು ಹತ್ತಿರ ಆಗುತ್ತೋ ಅಂಥದ್ದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ನೀವೇನಾದರೂ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ತುಂಬ ಕಡಿಮೆ ದಿನ ಟೈಮ್ ಇದೆ, ನಾನೇನು ಓದ್ಕೊಂಡಿಲ್ಲ, ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ, ಭಯ ಇತ್ತು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ ಎಕ್ಸಾಮ್ ಟಿಪ್ಸ್ ಬಗ್ಗೆ. ಇದು ಬೇರೆ ಯಾವುದೋ ವೀಡಿಯೋಸ್ನ ಹಾಕಿಲ್ಲ, KSU ರಿಲೇಟೆಡ್ ವೀಡಿಯೋಸೇ ಹಾಕಿದ್ದೀನಿ. ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ನೇ ನಾನು ಹಾಕಿದ್ದೀನಿ, ನಾನು ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆದೆ, ಮತ್ತು ನಾನು ಏನು ಮಿಸ್ಟೇಕ್ ಮಾಡಿ ಮಾರ್ಕ್ಸ್ನ ಕಳ್ಕೊಂಡೆ, ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಸೊ ನಿಮಗೇನಾದರೂ ಇನ್ಸ್ಪಿರೇಷನ್ ಬೇಕು ಅಂದರೆ ನನ್ನ ವೀಡಿಯೋಸ್ನ ನೋಡಿ, ನಿಜವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ಬಂದು ಎಕ್ಸಾಮ್ ಫೀಸ್ ಯಾರು ಎಷ್ಟು ಕಟ್ಟಬೇಕು ಅಂತ BA BCom ವಿದ್ಯಾರ್ಥಿಗಳು, ಅದರಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಸೇಮ್ ಫೀಸ್ ಇದೆ, 1100 ರೂಪಾಯಿ ಕಟ್ಟಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಮಾತ್ರ 1200 ರೂಪಾಯಿನ ಕಟ್ಟಬೇಕು. ನೀವೇನಾದರೂ ಹಳೆಯವರಾಗಿದ್ದು ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೇಲ್ ಆಗಿತ್ತು ಅಥವಾ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ಒಂದು ಪತ್ರಿಕೆಗೆ 600 ರೂಪಾಯಿ, 2 ಪೇಪರ್ ಇತ್ತು ಅಂದರೆ 650, 3 ಪೇಪರ್ಗೆ 800, 4 ಪೇಪರ್ಸ್ ಇತ್ತು ಅಂದರೆ 900, ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ 1100. ಸೇಮ್ ನಿಮಗೆ ಫ್ರೆಷರ್ಗೆ ಎಷ್ಟು ಕಟ್ಟಬೇಕೋ ಲಾಸ್ಟ್ ಇಯರ್ದು ಅಷ್ಟೇ ಕಟ್ಟಬೇಕಾಗುತ್ತೆ, 5ಕ್ಕಿಂತ ಜಾಸ್ತಿ ಇತ್ತು ಅಂದರೆ. ಇನ್ನು BLE/SC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ ಬಂದು 2000 ಇದೆ ನೋಡಿ. ಒಂದು ಸಬ್ಜೆಕ್ಟು ಬಾಕಿ ಉಳಿಸ್ಕೊಂಡಿದ್ರೆ 800, 2 ಸಬ್ಜೆಕ್ಟ್ಗೆ 1000, 3ಕ್ಕೆ 1300, 1500, 1800, 5ಕ್ಕಿಂತ ಜಾಸ್ತಿ ಇತ್ತು ಅಂದರೆ 2000. ಇನ್ನು ME ವಿದ್ಯಾರ್ಥಿಗಳಿಗೆ 1500 ರೂಪಾಯಿ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ 30 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ತೊಗೊತಾರೆ. 1530 ರೂಪಾಯಿ, 1100 ರೂಪಾಯಿ ಇತ್ತು ಅಂದರೆ 1130 ರೂಪಾಯಿ ಆಗುತ್ತೆ. ನಿಮಗೆ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಸೇಮ್ ನಿಮಗೆ ಪೇಪರ್ಸ್ಗಳೇನಾದರೂ ಬಾಕಿ ಇತ್ತು ಅಂದರೆ ಎಷ್ಟು ಪೇಪರ್ಗೆ ಎಷ್ಟು ಕಟ್ಟಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ, ನೋಡ್ಕೊಳ್ಳಿ. MLE/SC ವಿದ್ಯಾರ್ಥಿಗಳು ಕೂಡ 2000 ಕಟ್ಟಬೇಕು, BLIB ಅವರು ಕೂಡ ಅಷ್ಟೇ ಕಟ್ಟಬೇಕು. ಇನ್ನು ಡಿಪ್ಲೊಮೊ ಕೋರ್ಸ್ ವಿದ್ಯಾರ್ಥಿಗಳಿಗೆ ಬಂದು 1100 ರೂಪಾಯಿ ಇದೆ. ಡಿಪ್ಲೊಮೊ DIJ ಅನ್ನೋದು 1000 ರೂಪಾಯಿ ಇದೆ. ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ 900 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಕೆಳಗಡೆ ಅವರು ಏನೋ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕ್ಲಿಯರಾಗಿ ಓದ್ಕೊಳ್ಳಿ. ಈಗ ಪರೀಕ್ಷಾ ಕೇಂದ್ರ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ನಿಮಗೆ. ತಪ್ಪಾದರೆ ಎಕ್ಸಾಮ್ ಫೀಸ್ ಮತ್ತೆ ಕಟ್ಟಬೇಕಾಗತ್ತೆ. ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು. ನೆಕ್ಸ್ಟು ನೀವು ಇದನ್ನು ನೇರವಾಗಿ ಅಥವಾ ಅಂಚೆ ಮೂಲಕ ಪರೀಕ್ಷಾ ಅರ್ಜಿಗಳನ್ನ ಕಳಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಆನ್ಲೈನಲ್ಲಿ ಪೇ ಮಾಡಿಕೊಂಡ್ರೆ ಸಾಕು. ರಿಪೀಟರ್ಸ್ ಎಕ್ಸಾಮ್ ತಗೊಳ್ಳೋಂತಹ ವಿದ್ಯಾರ್ಥಿಗಳು ನಿಮಗೆ ಶುಲ್ಕದಲ್ಲಿ ಯಾವುದೇ ವಿನಾಯಿತಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸ್ನ ಕಟ್ಟಬೇಕಾಗತ್ತೆ. ಮತ್ತು ನೀವು ಎಕ್ಸಾಮ್ ಫೀಸ್ನ ಒಂದು ಸಲ ಕಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ನಿಮಗೆ ರಿಟರ್ನ್ ಕೊಡೋದಿಲ್ಲ ಅಥವಾ ಬೇರೆ ಎಕ್ಸಾಮ್ಗೆ ಅದನ್ನು ಹೊಂದಾಣಿಕೆ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ. ಹಾಲ್ ಟಿಕೆಟ್ನ ಎಕ್ಸಾಮ್ಗೆ ಒಂದು 3-4 ಡೇಸ್ ಇದ್ದಂಗೆ KSOE ವೆಬ್ಸೈಟಲ್ಲೇ ಬಿಡ್ತಾರೆ, ಆಗ ಡೌನ್ಲೋಡ್ ಮಾಡ್ಕೊಳ್ಳಿ. 2 ದಿನ ಇದ್ದಂಗೆ ಬಿಡ್ತೀವಿ ಅಂತ ತಿಳಿಸಿದ್ದಾರೆ. 2 ದಿನ ಇದ್ದಾಗ ಬಿಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸಾಮ್ ಸೆಂಟ್ರ್ ಕೆಲವು ಸಲ ದೂರ ಇರುತ್ತೆ, ಅದೆಲ್ಲ ಹೋಗಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮೊದಲೇ ಬಿಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. 7ನೇ ಪಾಯಿಂಟ್ ನೋಡಿದ್ರೆ 100 ಜನಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳೇನಾದರೂ ಇದ್ದರು ಅಂದರೆ ಬೇರೆ ಹತ್ತಿರದ ಪರೀಕ್ಷಾ ಕೇಂದ್ರಗಳಿಗೆ ಅವ್ರನ್ನ ವರ್ಗಾವಣೆ ಮಾಡ್ತಾರಂತೆ, ಇದು ಕೂಡ ತಿಳಿಸಿದ್ದಾರೆ. ಅದಾದಮೇಲೆ ಎಕ್ಸಾಮ್ ಸೆಂಟ್ರಿಗೆ ಮೊಬೈಲ್ ಫೋನ್ ಅಲೌಡ್ ಇರೋದಿಲ್ಲ. ಯಾವುದೇ ರೀತಿಯ ನೀವು ಏನದು ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ತೊಗೊಂಡೋಗೋ ಆಗಿರಲ್ಲ. ಆಗ ನಿಮ್ಮನ್ನು ಆ ಥರ ಮೊಬೈಲ್ ತೊಗೊಂಡಿರೋದು ಏನಾದರೂ ಗೊತ್ತಾಯಿತು ಅಂದರೆ ಕ್ರಮ ಕೈಗೊಳ್ತಾರೆ, ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ನೀವು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ನಿಮ್ಮ ID ಕಾರ್ಡ್ನ ಕಂಪಲ್ಸರಿ ತೊಗೊಂಡು ಹೋಗಬೇಕು. ಸಂಶೋಧನಾ ಪ್ರಬಂಧ ಅಥವಾ ಮೌಖಿಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಬಗ್ಗೆ ವಿಭಾಗದ ಮುಖ್ಯಸ್ಥರನ್ನು ಸಂಪರ್ಕಿಸುವುದು ಅಂತ ತಿಳಿಸಿದ್ದಾರೆ. ಇದಿಷ್ಟು ಎಕ್ಸಾಮ್ ಫೀಸ್ ನೋಟಿಫಿಕೇಷನು. ಇಯರ್ ವೈಸ್ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ನೋಟಿಫಿಕೇಷನ್ ಆಗಿರೋದು. BA BCom ಅವರು ಎಕ್ಸಾಮ್ಗೆ ರೆಡಿಯಾಗಿ. ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಎಕ್ಸಾಮ್ ಆಗ್ತಾಯಿತ್ತು, ಈ ಸಲ ಆಗಸ್ಟ್ ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೀಬಹುದು ಅಂತ ತಿಳಿಸಿದ್ದಾರೆ. ಎಕ್ಸಾಮ್ ಟಿಪ್ಸ್ ಬಗ್ಗೆ ಬಹಳಷ್ಟು ವಿಡಿಯೋಗಳು ಹಾಕಿದ್ದೀನಿ, ನೋಡ್ಕೊಳ್ಳಿ. ನಿಜ ನಿಮಗೆ ಹೆಲ್ಪ್ ಆಗುತ್ತೆ, ಓದಲಿಕ್ಕೆ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಒಂದು ದಿನ ಟೈಮ್ ಇದ್ದು ಕೂಡ ನೀವು ಎಕ್ಸಾಮ್ನ ಪಾಸ್ ಮಾಡಬಹುದು. ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಇದಿಷ್ಟು KSOE ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ಬಗ್ಗೆ ಮೊದಲನೇ ನೋಟಿಫಿಕೇಷನ್ ಇನ್ಫಾರ್ಮೇಷನು. ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದು ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.